ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಮೆರಿಕ ದೇಶದ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಯಾವ ರೀತಿ ಶಿರ್ಸಾ ತಲೆ ಬಾಗಿದ್ದು ಅವರ ಎಲ್ಲ ಷರತ್ತುಗಳಿಗೆ ಬೇಷರತ್ತಾಗಿ ಅವರು ಒಪ್ಕೊಂಡು ದೇಶದ ಮಾನ ಮರ್ಯಾದೆ ಯಾವ ರೀತಿ ಇವತ್ತು ಒಂದು ಘನತೆ ಗೌರವವನ್ನು ಯಾವ ರೀತಿ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವ್ರು ಯಾರಿಗೂ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅದರಿಂದ ಅವರು ಅದನ್ನು ಜನರ ಗಮನ ಬೇರೆ ಎಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನಾದರೂ ಒಂದು ಈ ರೀತಿ ಹುಟ್ಟಾಗ್ತಕ್ಕಂಥದ್ದು BJP ಅವರ ತಂತ್ರಗಾರಿಕೆ, ಅವರ ಜಾಯಮಾನ ಅದೇ ರೀತಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವಂಥದ್ದಕ್ಕೆ ಈ ರೀತಿ ಬೇರೆ ಬೇರೆ ಅನವಶ್ಯಕ ವಿಚಾರಗಳನ್ನು ಮುಂದೆ ತರುವಂಥದ್ದು ಅಂಥ ಭ್ರಮೆ ಒಂದು ವ್ಯವಸ್ಥೆಯಲ್ಲಿ ಪ್ರಪಂಚದಲ್ಲಿ ಅವರಿದ್ದಾರೆ. ಜನ ಬಹುಶಃ ಇವತ್ತು ಎಲ್ರಿಗೂ ಮಾಹಿತಿ ಇದೆ. ನೀವು ನೋಡಿ, ಇವತ್ತು ಅಮೆರಿಕ ಜೊತೆ ಏನು ಒಪ್ಪಂದ ಮಾಡಿಕೊಂಡ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಒಂದೇ ಪ್ರಧಾನಮಂತ್ರಿಗಳನ್ನು ಹೊಗಳ್ತಾ ಇದ್ರು, ಅವರ ನಿರ್ಧಾರಗಳನ್ನು ಮೆಚ್ಕೊಳ್ತಾ ಇದ್ರು, ಈಗ ಅವರೆಲ್ಲ ಟೀಕೆ ಟಿಪ್ಪಣಿಗಳನ್ನು ಇವತ್ತು ಎಲ್ಲರಿಗೂ ಅರ್ಥ ಆಗ್ತಿದೆ ವಸ್ತುಸ್ಥಿತಿ ಏನು. ಬರೀ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಚುನಾವಣೆಗಳನ್ನು ನಡೆಸುವಂಥದ್ದು, ಸಮಾಜವನ್ನು ವಿಂಗಡಣೆ ಮಾಡುವಂಥದ್ದು ಇವೆಲ್ಲ ಭಾಳ ದಿವಸ ಮುಗಿಯಲ್ಲ. ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಊಟ, ಗೌರವವಾಗಿ ಬದುಕುವಂಥದ್ದಕ್ಕೆ ಉದ್ಯೋಗ, ಒಂದು ಶಾಂತಿಯಿಂದ ನೆಲೆಸ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಸಮಾಜ. ಇವತ್ತು ಜನ ಅದನ್ನು ಕೇಳ್ಕೊಳ್ತಾರೆ. ಯಾವುದೇ ಜಾತಿ ಧರ್ಮ ಮತ್ತೊಂದು ಅಂತಕ್ಕಂಥದ್ದು ಬಹುಶಃ ಯಾರಿಗೂ ಅದು ಭಾಳ ಪ್ರಮುಖವಾದಂಥ ವಿಚಾರ ಅಲ್ಲ. ಇವತ್ತು ನಮ್ಮ ಜಾತಿಗಳ ಬಗ್ಗೆ ನಮ್ಗೆ ಅಭಿಮಾನ ಇರ್ತದೆ, ಗೌರವ ಇರ್ತದೆ. ಇವತ್ತು ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ. ಅದರಿಂದ ಇದೆಲ್ಲ ಅವರ ಪ್ರಯತ್ನ ಮಾಡಿ, ಅದು ಅವರ ಪ್ರಯತ್ನದ ಭಾಗ.